ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕತ್ರಿಗುಪ್ಪೆ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರೇಷ್ಠ ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ಪೂಜೆ ಸಲ್ಲಿಸಿ ಶ್ರದ್ಧಾಂಜಲಿ ಸೂಚಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ 2023 ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರು ಹಾಗೂ ಬ್ಲಾಕ್ ಅಧ್ಯಕ್ಷರಾದ ಎಂಪಿ ಪವನ್ ಕುಮಾರ್ ರವರು, ಕುಮಾರಸ್ವಾಮಿ ಲೇಔಟ್ ಕಾಂಗ್ರೆಸ್ ಮುಖಂಡರಾದ ಕೆ ಮಹದೇವ್ ರವರು, ಹೊಸಕೆರೆಹಳ್ಳಿ ಕಾಂಗ್ರೆಸ್ ಮುಖಂಡರಾದ ನವೀನ್ ಕುಮಾರ್ ರವರು, ಬಾಲಾಜಿ ಹಾಗೂ ಮಹಿಳಾ ಕಾಂಗ್ರೆಸ್ ಮುಖಂಡರುಗಳಾದ ಪುಷ್ಪಾ ರವರು ಹಾಗೂ ಭಾಗ್ಯಮ್ಮ ರವರು ಹಾಗೂ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮನಮೋಹನ್ ಸಿಂಗ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಅವರು ಈ ಥರ ಆಗಿರೋದು ಎಲ್ಲರಿಗೂ ದುಃಖ ಇದೆ. ನಮ್ಮ ರಾಹುಲ್ ಗಾಂಧಿ ಅವ್ರಿಗೂ ಗಾಡ್ ಫಾದರ್ ಆಗಿದ್ರು ಅವರು, ಎಲ್ಲರಿಗೂ ಬೇಜಾರಾಗಿದೆ. ನಮ್ಮ ಪಕ್ಷದ 2004ರಿಂದ 2014 ಪ್ರಧಾನಮಂತ್ರಿಯಾಗಿ ಯಾವುದೇ ಒಂದು ಕಪ್ಪು ಚುಕ್ಕ ಇಲ್ದಿರ ವ್ಯಕ್ತಿಯವರು. ಅವ್ರನ್ನ ಇವನ ಪ್ರಧಾನಿ BJP ಅವ್ರ ಸಮೇತ ಅವ್ರನ್ನ ಅಂಥ ವ್ಯಕ್ತಿ ಅಂದ್ಬಿಟ್ಟು ಕೆಲವು ಸಲಹೆಗಳನ್ನ ಹೋಗಿ ನಮ್ಮ ಇವ್ರ ಹತ್ರ ಮನಮೋಹನ್ ಸಿಂಗ್ ಸುಮಾರು ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ಕೊಂಡ್ಬಂದರು. ಈಗ ಏನಿದೆ ಪ್ರತಿಯೊಂದನ್ನು ಈಗ ಫಾರಿನ್ ಫಂಡ್ಸ್ ಎಲ್ಲ ಅವರು ತಂದುಕೊಟ್ಟಂಥ ಕೊಡುಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಮ್ಗೆ ದುಃಖ ಆಗ್ತಾಯಿದೆ. ಪ್ರತಿಯೊಬ್ಬರು ಕಾರ್ಯಕರ್ತರಿಗೂ ಮನಮೋಹನ್ ಸಿಂಗ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದಂಥ ಸೇವೆ ಅವರಿಂದ ನಮ್ಮ ಕಾಂಗ್ರೆಸ್ ಭಾಳ ಒಳ್ಳೆಯ ಹೆಸರು ಬಂದಿದೆ. ನಮ್ಮ ರಾಹುಲ್ ಗಾಂಧಿ ಅವರಿಗೆ ಮಾರ್ಗದರ್ಶಿಯಾಗಿದ್ದರು. ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ತಾ ಇದ್ದೀವಿ. ಆರ್ಥಿಕತೆ ಬಗ್ಗೆ ಇವತ್ತು ಏನು ಈ ರೋಡ್ಸ್ ಬಂದಿದೆ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬಂದಿದೆ, ಪ್ರತಿಯೊಂದು ತಂದಿದ್ದು ಅವರೇನೆ. ಆಮೇಲೆ ಬಂದು ಇವ್ರು ಇಂಪ್ಲಿಮೆಂಟ್ ಮಾಡಿದ್ರು. ಅವ್ರು ಏನು ಇವಾಗಲ್ಲ ನಮ್ಮ PV ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಇದ್ದಾಗಲೇ PV ನರಸಿಂಹರಾವ್ ಫುಲ್ ಅವ್ರಿಗೆ ಫ್ರೀ ಬಿಟ್ಟಿದ್ರು, ನಿನ್ನ ಇಷ್ಟ ಮಾಡ್ಕೊಂತ. ಆವಾಗಲೇ ಅವರು 2099 ಅವ್ರ ಆರ್ಥಿಕ ಮಂತ್ರಿ ಆಗಿದ್ದಾಗ ಆವಾಗ ಅವರು ಫಾರಿನ್ ಇನ್ವೆಸ್ಟ್ಮೆಂಟ್ ತಂದು ರೋಡ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದನ್ನು ಆ ಕಂಪ್ನಿಗಳ ಆ್ಯಕ್ಟೆಲ್ಲ ತೆಗೆದು ಅವರೇ ಇದೆಲ್ಲ ಮಾಡಿದ್ದು. ಅದಾದಮೇಲೆ 2019 ಇಂಪ್ರೂವ್ಮೆಂಟ್ ಆಯಿತು. ಆಮೇಲೆ 10 ವರ್ಷದಲ್ಲಿ ಅವ್ರು ಮಾಡಿದಂಥ ಕೊಡುಗೆಗಳು ಇವರೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಬರೀ ಕಾಂಗ್ರೆಸ್ ಅವ್ರಿಗೆ ಪಕ್ಷಕ್ಕೆ ಅಲ್ಲ, ಇಡೀ ಭಾರತಕ್ಕೆ ಒಂದು ಲಾಸ್ ಅನ್ಬೋದು ನಮ್ಮ ಮನಮೋಹನ್ ಸಿಂಗ್ ಅವರ ಇದ್ರದ್ದು. ಇವತ್ತು ನಾನು ಇನ್ನೂ ಅವಾಗ ಸ್ಕೂಲ್ ಹುಡುಗ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಇವತ್ತೇನು ನಮ್ಮ ಎಕನಾಮಿ ಬೆಳೆದಾಯಿತು, ನಮ್ಮ ದೇಶದ ಆರ್ಥಿಕ ಸ್ಥಿತಿ ಇವತ್ತು ಬೆಳೆದಾಯಿತು, ಅದಕ್ಕೆ ಮೂಲ ಕಾರಣ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಯಾವ ರೀತಿ ಅಂದರೆ ಆವಾಗ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಎಕನಾಮಿನ ಓಪನ್ ಅಪ್ ಮಾಡಿ 1991 ಒಂದು ದಾರಿ ಮಾಡಿಕೊಟ್ರು. ಅದಾದಮೇಲೆ ಬೇರೆ ಪಕ್ಷಗಳು ಅದು ಇದು ಅಂತ ಬಂದು ಕಟ್ಟಿರ್ಬೋದು. ಬಟ್ ಇವತ್ತು ಸಾಫ್ಟ್ವೇರ್ ಇರಲಿ, ನಮ್ಮ ಕಂಪ್ಲೀಟ್ ಟೆಕ್ನಾಲಜಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರತಿಯೊಂದಕ್ಕೂ ಇವತ್ತು ಅವರೇ ಮೂಲ ಕಾರಣ. ಅವ್ರಿಂದನೇ ಬೆಂಗಳೂರು IT ಕ್ಯಾಪಿಟಲ್ ಆಗಿರ್ಬೋದು, ಇನ್ನು ಮತ್ತೊಂದು ಆಗಿರ್ಬೋದು ಇದು ಮಾಡಿರೋದು. ಆಮೇಲೆ ಯಾರು ಇವತ್ತು ಸುಮ್ಮನೆ ಕರಪ್ಷನ್ ಎಗ್ನೆಸ್ಟ್ ವಾಯ್ಸ್ ರೈಸ್ ಮಾಡ್ತಾರೋ ಅವ್ರದ್ದು ಏನು ಅವ್ರಿಗೆ ಇದ್ರದ್ದು ಕಾಂಟ್ರಿಬ್ಯೂಷನ್ ನಮ್ಗೆ ಗೊತ್ತಿಲ್ಲ. ಬಟ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ತಂದಿದ್ದೀವ್ರೆ, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ ತಂದಿದ್ದೀವ್ರೆ, ಫುಡ್ ಸೆಕ್ಯೂರಿಟಿ ಬಿಲ್ ಅಂತ ತಂದು ಬಡವ್ರಿಗೆ BPL ಕಾರ್ಡ್ ಇವತ್ತು ಎಲ್ಲರಿಗೂ ಇವತ್ತು ಎಷ್ಟೋ ಜನ ಅಂದ್ಕೊಂಡವ್ರೆ ಬೇರೆ ಪಕ್ಷದವ್ರು ಯಾರೋ ಮಾಡಿರೋದು BPL ಕಾರ್ಡ್ ಅಂತ. BPL ಕಾರ್ಡ್ ಅಂತ ಫಸ್ಟ್ ಕಾನ್ಸೆಪ್ಟ್ ತಂದು ಅಕ್ರಾಸ್ ಇಂಡಿಯಾ ಮಾಡಿರೋದೇ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್. ಈ ಥರ ಹಲವಾರು ಒಂದು ಸಾಮಾಜಿಕ ಆಮೇಲೆ ದೇಶನ ಶಕ್ತಿಪಡಿಸೋವಂಥ ಪ್ರೋಗ್ರಾಮ್ಸ್ ತಂದು ಪ್ರತಿಯೊಬ್ಬರು ಸಮಾನತೆಯಿಂದ ಕರ್ಕೊಂಡೋಗಿದ್ದ ಒಂದೇ ಏಕೈಕ ನಾಯಕ ನಮ್ಮ ಭಾರತ ಇತಿಹಾಸದಲ್ಲಿ ಅಂದರೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಆಧಾರ್ ಕಾರ್ಡ್ ಅವರು ಇಂಪ್ಲಿಮೆಂಟ್ ಮಾಡಿದ್ದು ಅವರೇ. ಪ್ರತಿಯೊಂದು ಇವರೆಲ್ಲ ಮಾಡಿದ್ದು ನ್ಯೂಕ್ಲಿಯರ್ ಡೀಲ್ ಇರ್ಬೋದು, ಪ್ರತಿಯೊಂದು ಇವರಿಂದ ಇದ್ರದ್ದು ಇಲ್ಲ ನೀವು ಮಾತಾಡಿದ್ರದ್ದು. ಬಟ್ ನಮ್ಮ ಯಂಗ್ಸ್ಟರ್ಸ್, ದೇಶದ ಇವತ್ತು ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ಎಲ್ಲರೂ ಒಂದು ನೆನಪಿಡ್ಕೊಬೇಕು, ಫಸ್ಟು ದೇಶನ ಮುಂದುವರ್ಸೋಕ್ಕೆ ಡೋರ್ ಓಪನ್ ಮಾಡಿ ಪ್ರೈವೇಟೈಸೇಷನ್ ಮಾಡಿ ಇವತ್ತು ಒಂದು ಜಾಬ್ ಎಲ್ಲ ಎಜುಕೇಷನ್ ಇವತ್ತು ಡೆವಲಪ್ಮೆಂಟ್ಗೆ ದಾರಿ ಮಾಡಿಕೊಟ್ಟಿದ್ದಂಥ ಮನುಷ್ಯ ಅಂದರೆ
ನಮ್ಮ ಎಕ್ಸ್ PM ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅದ್ರ ಮನಸ್ಸಲ್ಲಿ ಇಳ್ಕೊಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಅಲ್ಲ, ಇವತ್ತು ನಮ್ಮ ಭಾರತಕ್ಕೂ ಈ ಅನ್ಬೇರೇಬಲ್ ಲಾಸ್. ಇದು ನಮ್ಮ ಇವರು ಡೆತ್ ಬಂದುಬಿಟ್ಟು ಅನ್ಬೇರೇಬಲ್ ಲಾಸ್. ಅಮರ್ ರಹೆ, ಆತ್ಮ ಶಾಂತಿಸ್ಲಿ. ಯಾವತ್ತಿಗೂ ಅವರು ನಮ್ಮ ಮನಸ್ಸಲ್ಲಿ, ಆಮೇಲೆ ಇಲ್ಲಿ ಭಾರತದಲ್ಲಿ ಮಾಡಿರೋದಂಥ ಇದು ಕಾರ್ಯ ಇದರಲ್ಲಿ ಆ ರೂಪದಲ್ಲಿ ಅವರು ಉಳಿತಾರೆ. ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಹಸು ಮಗು ಥರ ನಿಂತ್ಕೊಂಡು ಪ್ರಧಾನಿ ಆದ್ರೂ ಇವತ್ತಿನ ಪ್ರಧಾನಿಗಳು ನೋಡಿದ್ದೀವಿ ನಾವು. ಹೆಚ್ಚೆಚ್ಚು ಫೋಟೋ ಆಗಿದ್ದು ಮತ್ತು ಜಾಸ್ತಿ ಹೈಲೈಟು ಅಂತ ಇದು ಮಾಡ್ತಾರೆ. ಅವ್ರ ಕೈನ ಹಿಂಗೆ ನಿಂತ್ಕೊಂಡ್ರೆ ಅವ್ರು ಮಾತಾಡೋದೇ ಕೇಳಿಸ್ತಾ ಇರಲ್ಲ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ 10 ವರ್ಷ ಯಾರು ಬೆಳ್ಳೆ ತೋರಿಸಿರೋಂಥ ಆಡಳಿತ ಕೊಟ್ಟಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ನಮಗೆ ತುಂಬಲಾರದ ನಷ್ಟ ಆಗಿದೆ. ನಮಗೆ ಅವರಂತೇವರಿದ್ದರೆ ಆರ್ಥಿಕ ತಜ್ಞರು ಅಂತಲೇ ಇವರು ಎಲ್ಲ ಪ್ರತಿಯೊಂದು ನೋಟೆಲ್ಲ ಬ್ಯಾನ್ ಮಾಡಿದ್ರು. ಅದಕ್ಕಿಂತ ಮುಂಚೆನೇ ಇವರು ನಮಗೆ 500 ರೂಪಾಯಿ ನೋಟಲ್ಲೇ ಬ್ಯಾನ್ ಮಾಡಿ ತೋರಿಸಿದ್ರು. ಆರ್ಥಿಕ ತಜ್ಞರು ಏನು ಅನ್ನೋದನ್ನ ಒಂದು ತೋರಿಸಿದ್ರು. ಹಾಗೆ ಇವತ್ತು BPL ಕಾರ್ಡ್ ತೊಗೊಂಡ್ರೆ ಏನಕ್ಕೆ BPL ಕಾರ್ಡ್ ಅಂತೆಲ್ಲ ಆಪೋಸ್ ಮಾಡಿದರು. ಇವತ್ತು ಅವ್ರ ಕಾರ್ಡ್ ಮೇಲೆ ಎಲ್ಲ ಪ್ರತಿಯೊಂದು ಆಡಳಿತ ನಡೀತಾ ಇದೆ. ಮನಮೋಹನ್ ಸಿಂಗ್ ಅವರಿಗೆ ರಾಷ್ಟ್ರಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಮೂಲಕ ನಾನು ತಿಳಿಸ್ತಾರೆ. ನಮ್ಮ ದೇಶದ ಪ್ರಧಾನಿಯಾಗಿ ಅವರು 10 ವರ್ಷ ಸೇವೆ ಸಲ್ಲಿಸಿದ್ದಾರೆ. ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಇವತ್ತಿನ ಆಧಾರ್ ಕಾರ್ಡ್ ನಾವೇನು ಬಳಸ್ತಾ ಇದ್ದೀವಿ, ಇವತ್ತು ಅವರಿಂದನೇ ನಾವು ನಮ್ಮ ಇಡೀ ದೇಶದಲ್ಲಿ ನಾವು ಆಧಾರ್ ಕಾರ್ಡ್ ಏನು ಬಳಸ್ತೀವಿ ಅವ್ರ ಮೂಲಕನೇ ಆಗಿದ್ದು. ಅವರಿವತ್ತು ಒಂದು ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗಾಗಿರ್ಬೋದು, ರಾಹುಲ್ ಗಾಂಧಿ ಅವ್ರಿಗಾಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವ್ರಿಗಾಗಿರ್ಬೋದು ಮಾರ್ಗದರ್ಶಕರಾಗಿದ್ದರು. ಅವರು ಒಂದು ದೇಶದ ಬೆನ್ನೆಲುಬಾಗಿ ತುಂಬ ಕೆಲಸ ಮಾಡಿದ್ದಾರೆ. ಇವತ್ತು ಅವರಿಂದ ನಾವು ದೇಶ ಸುಭಿಕ್ಷವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. BPL ಕಾರ್ಡು ಎಲ್ಲ ಸಾರ್ವಜನಿಕರು ಬಳಸ್ತಾ ಇದ್ದೀವಿ. ಇವತ್ತು ತುಂಬಲಾರದ ನಷ್ಟ ಅದು ಇವತ್ತು ನಮಗೆ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ.